ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತು ಆ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಆದ್ರೆ ಇಂದಿನ ಕಾರಣ ಏನಿರಬಹುದು, ಜೊತೆಗೆ ನಾವು ಬೈ ಮಾಡಬಹುದಾ ಈ ಸ್ಟಾಕ್ ಗಳ ಬಗ್ಗೆ, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಇಲ್ಲಿರುವಂತಹ ಸುದ್ದಿಗಳೇನು, ಅದು ಪಾಸಿಟಿವ್ಸ ನೆಗೆಟಿವ್ಸ ಇದನ್ನಷ್ಟೇ ತಿಳಿಸುವಂತ ಕೆಲಸ ನಂದು. ಆ ನಂತರ ಕಂಪನಿಗಳನ್ನ, ಎಸ್ಪೆಷಲಿ ಇಂಡಿವಿಜುವಲ್ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅನ್ಸಿದ್ರೆ ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ಅನ್ನ ತಗೊಳ್ಬಹುದು. ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಆ ಸೆಕ್ಟರ್ ಯಾವುದು? ಬಹುಶಃ ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು, ಅದು ರೈಲ್ವೆ ಸೆಕ್ಟರ್. ನಾನು ಈ ವಿಡಿಯೋದಲ್ಲಿ ರೈಲ್ವೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ನ ಕವರ್ ಮಾಡ್ತಾ ಇದ್ದೀನಿ. ಬಹುಶಃ ಈಗಾಗಲೇ ನೀವು ನೋಡಿರ್ತೀರಿ ಇವತ್ತಿನ ರೈಲ್ವೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ. ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಗೆ ಹೋಗೋದಕ್ಕೆ ಮುಂಚೆ ಅದರ ಇಂದಿನ ಕಾರಣ ಏನು ಅದನ್ನ ತಿಳ್ಕೊಂಡು ನಾವು ಮುಂದುವರಿಯೋಣ. ಹೇಳಿದ್ರೆ ಹೆಡ್ಲೈನ್ ನೋಡಬಹುದು, ರೈಲ್ವೆ ಸ್ಟಾಕ್ಸ್ ಪುಲ್ ಆಲ್ ಸ್ಟಾಪ್ಸ್, ಇರ್ಕಾನ್, ರೈಲ್ಟೆಲ್, RVNL ಅದರ್ಸ್ ರ್ಯಾಲಿ ಅಪ್ ಟು 12% ಆನ್ ಕ್ಯಾಪೆಕ್ಸ್ ಪುಷ್. ಅಂದ್ರೆ ಇವತ್ತು ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಷೇರುಗಳಲ್ಲಿ ಅಪ್ ಟು 12% ವರೆಗೂ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಕೆಲವು 3% ಅಪ್ ಆದ್ರೆ, ಕೆಲವು 5, ಕೆಲವು 8, ಕೆಲವು 6, ಕೆಲವು 12 ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಕ್ಯಾಪೆಕ್ಸ್ ಪುಷ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾರೆ ಅಂದ್ರೆ, ಸರ್ಕಾರ ಮಾಡುತ್ತೆ ಅಂದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ನ್ಯೂಸ್. ನಾವು ಈ ಹಿಂದೆ ಕೂಡ ಇದನ್ನ ನೋಡಿದ್ವಿ, ಸಪರೇಟ್ ವಿಡಿಯೋಗಳಲ್ಲಿ ಕವರ್ ಮಾಡಿದೀನಿ ಕೂಡ. ಇವನ್ ಲಾಸ್ಟ್ ಮಂತ್ ಕೂಡ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಆಗಲೂ ಕೂಡ ರೈಲ್ವೆ ಷೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ನಾನು ಯಾವಾಗ್ಲೂ ಹೇಳೋದು ಒಂದೇ, ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಆಗ ಏನಾಗುತ್ತೆ, ಕೆಲವು ಸಲ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ, ಹಾಗೆ ಕೆಲವು ಸಲ ಇನ್ ಬಿಟ್ವೀನ್ ಇವತ್ತು ರ್ಯಾಲಿ ಸಿಕ್ಕಿದೆಯಲ್ಲ ಆ ರೀತಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲವನ್ನೂ ಕೂಡ ಜೊತೆಯಲ್ಲೇ ತಗೊಂಡೋಗದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿದ್ರೆ ಖಂಡಿತ ನಮಗೆ ಲಾಭದ ಅವಕಾಶಗಳು ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇವತ್ತು ಎಸ್ಪೆಷಲಿ ಇರ್ಕಾನ್ ಇಂಟರ್ನ್ಯಾಷನಲ್ ಅಲ್ಲಿ ನಿಯರ್ಲಿ 12% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಇಂದಿನ ಕಾರಣ ನೋಡಬಹುದು, ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂದ 1068 ಕೋಟಿ ಆರ್ಡರ್ ಅಥವಾ EPC ಆರ್ಡರ್, ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಅದೊಂದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಸ್ಟಾಕ್ ಗೆ. ಜೊತೆಗೆ ರೈಲ್ಟೆಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ರೈಲ್ಟೆಲ್ ಹಾಗೂ ಟೆಕ್ನೋ ಎಲೆಕ್ಟ್ರಿಕ್ ಅಂಡ್ ಇಂಜಿನಿಯರಿಂಗ್ ಕಂಪನಿಯ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಎರಡು ಕಂಪನಿಗಳು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ವು ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ. ಆ ಒಂದು ಪಾಸಿಟಿವ್ ಇತ್ತು ಈ ಎರಡು ಷೇರುಗಳಿಗೆ. ಇನ್ನು ಬೇರೆ ಷೇರುಗಳು ಟೆಕ್ಸ್ಮಾಕೋ ರೈಲ್ ಆಗ್ಬಹುದು, RVNL ಆಗ್ಬಹುದು, IRFC ಆಗ್ಬಹುದು, ತೀರ್ಥಾಗರ್ ರೈಲ್ ಸಿಸ್ಟಮ್, ಕಾನ್ಕಾರ್, BML, IRCTC ಈ ಷೇರುಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣವನ್ನ ನಾವು ನೋಡೋದಾದ್ರೆ, ನಾವೀಗ ತಾನೇ ನೋಡಿದ್ವಿ ಕ್ಯಾಪೆಕ್ಸ್ ಅಂತ. ಜೊತೆಗೆ ನೋಡಬಹುದು, the revived investor interest was also supported by stronger growth momentum in the economy. ಅಂದ್ರೆ ಇತ್ತೀಚೆಗೇನು GDP ಡೇಟಾ ರಿಲೀಸ್ ಆಗಿತ್ತು, ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು, ಇಂಡಿಯಾಸ್ GDP ಟಚಿಂಗ್ ಎ 4 ಕ್ವಾರ್ಟರ್ ಹೈ ಆಫ್ 7.4%, 7.4% ಅನ್ನ ತಲುಪಿತ್ತು. ಜೊತೆಗೆ ಹಿಂದಿನ 4 ಕ್ವಾರ್ಟರ್ ಗಳಿಗೆ ಹೋಲಿಸಿದ್ರೆ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. The Q4 growth print partly reflects the backloaded spending effect of the government, both center and states, led more by public capex spending. ಅಂದ್ರೆ ಯಾಕೆ Q4 ಅಲ್ಲಿ ಈ ರೀತಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಂದ್ರೆ, ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್ ಆಗ್ಬೋದು ಅಥವಾ ಸ್ಟೇಟ್ ಗವರ್ನಮೆಂಟ್ಸ್ ಆಗ್ಬೋದು, ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾವೆ ಈ ಕ್ವಾರ್ಟರ್ ಅಲ್ಲಿ. ನಾನು ಹಿಂದೆ ಹಲವು ಸಲ ಮೆನ್ಷನ್ ಮಾಡಿದ್ದೆ, ಎಸ್ಪೆಷಲಿ ಲಾಸ್ಟ್ ಇಯರ್ ಕಂಪನಿಗಳ ಪರ್ಫಾರ್ಮೆನ್ಸ್, ಅಂದ್ರೆ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಪ್ರಮುಖ ಕಾರಣನೇ ಸರ್ಕಾರದ ಸ್ಪೆಂಡಿಂಗ್ ಕಡಿಮೆ ಆಗಿದ್ದು. ಯಾಕೆ ಅಂತಾನು ನಿಮ್ಗೆ ಗೊತ್ತಿದೆ, ಎಲೆಕ್ಷನ್ ಇಯರ್ ನಂತರ ಹೊಸ ಸರ್ಕಾರ ಬಂದು ಸರ್ಕಾರ ರಚನೆಯನ್ನು ಮಾಡಿ ಪೋರ್ಟ್ಫೋಲಿಯೋಸ್ ಅಂದ್ರೆ ಮಿನಿಸ್ಟ್ರೀಸ್ ಅಲಾಟ್ಮೆಂಟ್ ಮಾಡಿ ಕೆಲಸಗಳು ಸ್ಟಾರ್ಟ್ ಆಗಕ್ಕೆ ಸಮಯ ತಗೊಳುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ 2 ಕ್ವಾರ್ಟರ್ ಸರ್ಕಾರ ಸ್ಪೆಂಡ್ ಮಾಡೋದೇ ಇಲ್ಲ. ಹಾಗಾಗಿ ಯೂಶಲಿ ಅಂತ ಸಂದರ್ಭದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ. Q2 ಅಂಡರ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಪ್ರಮುಖ ಕಾರಣನೇ ಅದು, ಸರ್ಕಾರದ ಸ್ಪೆಂಡಿಂಗ್ ಡ್ರಾಸ್ಟಿಕಲಿ ಕಡಿಮೆ ಆಗಿದ್ದು. ಈಗ Q4 ಅಲ್ಲಿ ತುಂಬಾ ಒಳ್ಳೆ ಸ್ಪೆಂಡಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಒಳ್ಳೆ ಗ್ರೋತ್ ಮೊಮೆಂಟಮ್ ಅನ್ನು ಕೂಡ ಪಡ್ಕೊಂಡಿದೆ ನಮ್ಮ GDP. ನೋಡಬಹುದು, as a whole, the growth has been in line with the government estimates, with capital formation staying broadly steady, said Madhavi Arora, chief economist MK Global. The government estimates ಏನಿತ್ತು ಗ್ರೋತ್ ಇನ್ ಲೈನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಇನ್ನು ನೆಕ್ಸ್ಟ್ ಕ್ವಾರ್ಟರ್ ಲೂ ಕೂಡ ಇದೇ ಮೊಮೆಂಟಮ್ ಕಂಟಿನ್ಯೂ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ನ ಮೇಲೆ ಈ ರೀತಿಯ ರ್ಯಾಲಿ ರೈಲ್ವೆ ಷೇರುಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ರೈಲ್ವೆ ಅಂತ ಏನಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡೋ ಎಲ್ಲ ಕಂಪನಿಗಳಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಇನ್ ಕೇಸ್ ಸರ್ಕಾರ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡಿದ್ರೆ. ಜೊತೆಗೆ
ಇತ್ತೀಚೆಗೆ ಬಂದಂತ ಕೆಲವೊಂದು ಸುದ್ದಿಗಳು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ತರ್ತಾ ಇದಾವೆ. ಯಾಕೆಂದ್ರೆ ಸರ್ಕಾರ ಮೊದಲಿಗೆ ಬಜೆಟ್ ಅಲ್ಲಿ ತುಂಬಾ ಕಡಿಮೆ ಪ್ರಮಾಣದ ಡೆಫಿಸಿಟ್ ಟಾರ್ಗೆಟ್ ಅನ್ನ ಹಾಕೊಂಡಿತ್ತು. ಆ ಡೆಫಿಸಿಟ್ ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕು ಅಂತಂದ್ರೆ ಸರ್ಕಾರಕ್ಕೆ ಒಂದಲ್ಲ ಒಂದು ಕಡೆಯಿಂದ ಇನ್ಕಮ್ ಬರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ಇತ್ತೀಚೆಗೆ ನಮ್ಮ RBI ಸುಮಾರು 2.5 ಲಕ್ಷ ಕೋಟಿಗಿಂತ ಜಾಸ್ತಿ ಡಿವಿಡೆಂಡ್ ಅನೌನ್ಸ್ ಮಾಡಿತ್ತು. ಇದ್ರ ಬಗ್ಗೆ ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಜೊತೆಗೆ ಆ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ, ಸರ್ಕಾರ ಏನು ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಅನ್ನ ಹಾಕೊಂಡಿತ್ತು ಅದನ್ನ ಅಚೀವ್ ಮಾಡೋದಕ್ಕೆ ಇದು ಸಪೋರ್ಟ್ ಆಗುತ್ತೆ. ಜೊತೆಗೆ ಇನ್ಫ್ರಾ ಸ್ಪೆಂಡಿಂಗ್ ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಸರ್ಕಾರ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ ಅನ್ನುವಂತ ಸುದ್ದಿಯನ್ನು ಕೂಡ ನಾನು ಕವರ್ ಮಾಡಿದ್ದೆ. ಇದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ, ಅಂದ್ರೆ 2.5 ಲಕ್ಷ ಕೋಟಿ RBI ಡಿವಿಡೆಂಡ್ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಕವರ್ ಮಾಡಿದಾಗ. ಇದು ಕೂಡ ಸರ್ಕಾರಕ್ಕೆ ಒಂದು ಬಿಗ್ ಪಾಸಿಟಿವ್, ಇನ್ಫ್ರಾ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ. ಜೊತೆಗೆ ಮೊನ್ನೆ ಇನ್ನೊಂದು ಸುದ್ದಿ ಬಂದು ಸರ್ಕಾರಕ್ಕೆ PSU ಗಳಿಂದ ಡಿವಿಡೆಂಡ್ ಆಗಿ ಈ ವರ್ಷದಲ್ಲಿ 82,995 ಕೋಟಿ ಬಂದಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಒಳ್ಳೆ ಪ್ರಮಾಣದ ಡಿವಿಡೆಂಡ್ PSU ಕಂಪನಿಗಳಿಂದ ಕೂಡ ಸರ್ಕಾರಕ್ಕೆ ಬಂದಿದೆ. ಇವೆಲ್ಲವೂ ಕೂಡ ಖಂಡಿತ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಡ್ತವೆ. ಸರ್ಕಾರಕ್ಕೆ ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್. ಯಾಕೆಂತಂದ್ರೆ ರೈಲ್ವೆ ಇನ್ಫ್ರಾ ಡೆವಲಪ್ ಮಾಡಿದ್ರು ಅಂತಂದ್ರೆ ಅದೇನು 1 ವರ್ಷ 2 ವರ್ಷ 5 ವರ್ಷದಲ್ಲ, 100 ವರ್ಷ ಇರುವಂತದ್ದು. ಅದನ್ನ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಷ್ಟೇ. ಮೇಜರ್ ಕಾರಣನೇ ಇವುಗಳು. ಹಿಂದಿನ ಕ್ವಾರ್ಟರ್ ಅಲ್ಲಿ ಒಳ್ಳೆ ಸ್ಪೆಂಡಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಮುಂದಿನ ಕ್ವಾರ್ಟರ್ ಅಲ್ಲೂ ಕೂಡ ಅದೇ ರೀತಿಯ ಸ್ಪೆಂಡಿಂಗ್ ಆಗ್ಬಹುದು, ಆಗ ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಈಗ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಬೈಯಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ BML ಅಲ್ಲಿ ನೋಡಬಹುದು 0.5% ಪಾಸಿಟಿವ್ ಇದೆ, ಕಾನ್ಕಾರ್ ಅಲ್ಲಿ 2.5% ಇದೆ, ಇರ್ಕಾನ್ ಅಲ್ಲಿ ನೋಡಬಹುದು 14% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, IRCTC ಮೋರ್ ದನ್ 0.5% ಪಾಸಿಟಿವ್ ಇದೆ, IRFC 3.3% ಇದೆ, RVNL ನಿಯರ್ಲಿ 7% ಇದೆ, ರೈಲ್ಟೆಲ್ 12%, ರೈಟ್ಸ್ 5.69%, ಟೆಕ್ಸ್ಮಾಕೋ 8%, ತಿತಾಗರ್ 3.5%. ಇನ್ನು ಹಲವಾರು ಷೇರ್ಗಳಿದೆ ರೈಲ್ವೆ ಸೆಕ್ಟರ್ ಅಲ್ಲಿ. ಇವುಗಳನ್ನ ಹೊರತುಪಡಿಸಿ ಕೂಡ ರೈಲ್ವೆ ಸೆಕ್ಟರ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತವು ಅಲ್ಲೂ ಕೂಡ ನಾವು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಬಹುದಾಗಿದೆ. ಇನ್ನು ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡು ನೋಡೋದಾದ್ರೆ ನಾವು RVNL ಅನ್ನೇ ತಗೊಳ್ಳೋಣ. ಇನ್ ಕೇಸ್ ನಾವು ಈ ಸ್ಟಾಕ್ ನ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ನೋಡಬಹುದು, ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋಗೆ ಮೋರ್ ದನ್ 31% ಡೌನ್ ಆಗಿದೆ ಸ್ಟಾಕ್. ಇದು ಲಾಸ್ಟ್ 6 ಮಂತ್ಸ್ ಅಲ್ಲಿ ಕಂಡು ಬಂದಿರುವಂತಹ ಪರ್ಫಾರ್ಮೆನ್ಸ್. ಇವತ್ತಿನ ಹೈಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 8% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣುತ್ತೆ. ಹಾಗೆ ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಈಗಲೂ ಕೂಡ 22% ಪಾಸಿಟಿವ್ ಇದೆ. ಬಟ್ ಲಾಸ್ಟ್ ಇಯರ್ ಜುಲೈ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋಗೆ ನೋಡಬಹುದು, ಮೇ ಲೋ ಏನಿತ್ತು 48% ಡೌನ್ ಫಾಲ್ ಇದೆ. ಆನಂತರ ಈಗ ಒಂದೊಳ್ಳೆ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಈಗಿನ ಲೆವೆಲ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 31% ಡೌನ್ ಇದೆ. ಅಂದ್ರೆ ಈಗಲೂ ಕೂಡ 52 ವೀಕ್ ಹೈಯಿಂದ 31% ಡೌನ್ ಇದೆ. ಹಾಗೆ ಇವತ್ತು ಏನು ಪುಲ್ ಬ್ಯಾಕ್ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ 33%, ಇದೇ ರೀತಿಯ ಪುಲ್ ಬ್ಯಾಕ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ನೋಡಬಹುದು ನೀವು ಇಲ್ಲಿ ಜನವರಿಯಲ್ಲಿ ನೋಡಬಹುದು, ಇಲ್ಲೂ ಕೂಡ ಮೋರ್ ದನ್ 33% ಅಪ್ ಆಗಿತ್ತು ಸ್ಟಾಕ್. ಆನಂತರ ಮತ್ತೆ ಕರೆಕ್ಷನ್ ಆಯ್ತು, ಈಗ ಮತ್ತೆ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮತ್ತೆ ಕರೆಕ್ಷನ್ ಆಗುತ್ತಾ ಅಥವಾ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅದು ಯಾರಿಗೂ ಗೊತ್ತಿಲ್ಲ. ಆದ್ರೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀರಿ ಅಂದ್ರೆ, ನಾನು ಇಲ್ಲಿ RVNL ಕೇಸಲ್ಲಿ ಹೇಳ್ತಾ ಇಲ್ಲ, ಓವರ್ ಆಲ್ ರೈಲ್ವೆ ಸೆಕ್ಟರ್ ಕೇಸಲ್ಲಿ ಹೇಳ್ತಾ ಇದ್ದೀನಿ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ಎಲ್ಲ ಪರ್ಟಿಕ್ಯುಲರ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ, ಆನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಇನ್ ಕೇಸ್ ಯಾವ್ದು ಬೆಸ್ಟ್ ಅನ್ಸ್ಲಿಲ್ವಾ, ಬೇಡವೇ ಬೇಡ, ಇಗ್ನೋರ್, ಬೇರೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ. ಬಟ್ ಯಾವ್ದೇ ಕಾರಣಕ್ಕೂ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ. ಯಾಕೆಂದ್ರೆ ನನಗೆ ತಾನು ಹೇಳಿದ್ನಲ್ಲ, ಜನವರಿಯಲ್ಲೂ ಕೂಡ 33% ಅಪ್ ಆಯ್ತು ಸ್ಟಾಕ್. ಓವರ್ ಆಲ್ ರೈಲ್ವೆ ಸೆಕ್ಟರ್ಸ್ ಅಪ್ ಆಯ್ತು. ಆನಂತರ ಹೈಯಿಂದ ಸೇಮ್ 33% ಕರೆಕ್ಷನ್ ಕೂಡ ಆಯ್ತು. ನಂತರ ಈಗ ಲೋ ಇಂದ 33% ಅಪ್ ಆಗಿದೆ. ಮತ್ತೆ ಒಳ್ಳೆ ರ್ಯಾಲಿ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಸರ್ಕಾರದ ಕ್ಯಾಪೆಕ್ಸ್ ಚೆನ್ನಾಗಿರ್ಬೇಕಾಗುತ್ತೆ, ನಂತರ ಕಂಪನಿ ನಂಬರ್ಸ್ ಚೆನ್ನಾಗಿರ್ಬೇಕಾಗುತ್ತೆ. ಬಟ್ ನಾವು ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದಾಗ ಖಂಡಿತ ಅದು ಪಾಸಿಟಿವ್ ಇದೆ. ಲಾಂಗ್ ಟರ್ಮ್ ಗ್ರೋತ್ ಅಪರ್ಚುನಿಟೀಸ್ ಚೆನ್ನಾಗಿದೆ. ಬಟ್ ತಾಳ್ಮೆ ಇರಬೇಕಾಗುತ್ತೆ ಹೋಲ್ಡ್ ಮಾಡೋದಕ್ಕೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋದು ತುಂಬಾ ಈಸಿ, ಯಾವುದೇ ಸ್ಟಾಕ್ ಅನ್ನ ಬೈ ಮಾಡೋದು ಬಹಳ ಸುಲಭ. ಬಟ್ ಅದೇ ಸ್ಟಾಕ್ 20, 30, 40, 50% ಡೌನ್ ಆದಾಗ ಹೋಲ್ಡ್ ಮಾಡೋದಿದೆಯಲ್ಲ, ಇದು ತುಂಬಾ ಕಷ್ಟ. ತುಂಬಾ ಪೇಷನ್ಸ್ ಇರಬೇಕು, ತುಂಬಾ ಧೈರ್ಯನೂ ಇರಬೇಕಾಗುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡೋ ಮುಂಚೆ 100 ಸಲ ಯೋಚನೆ ಮಾಡಿ. ಇನ್ ಕೇಸ್ ನೀವು ಬೈ ಮಾಡ್ತೀರಿ, ನಾನು ಈ ಸ್ಟಾಕ್ 20 ಅಲ್ಲ 30 ಅಲ್ಲ 50% ಬಿದ್ರು ಕೂಡ ಹೋಲ್ಡ್ ಮಾಡ್ತೀನಿ ಅಂತ ಇದೆಯಾ, ದೆನ್ ಗೋ ಫಾರ್ ಇಟ್. ಜೊತೆಗೆ ಇವಾಗ ಅನ್ಸುತ್ತೆ ಮನುಷ್ಯನ ಮೆಂಟಾಲಿಟಿ, ನಾನು ಈ ಸ್ಟಾಕ್ ಅನ್ನು ಯಾವುದೇ ಕಾರಣಕ್ಕೂ ಮಾರೋದಿಲ್ಲ ಅಂತ. ಬಟ್ ಇನ್ ಕೇಸ್ ಸ್ಟಾಕ್ 20% ಡೌನ್ ಆಯ್ತು ಅಂದ್ರೆ ಆಗ ಡವ ಶುರುವಾಗುತ್ತೆ. ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ಆಗೇನ್ ಮಾಡ್ತೀವಿ, ಮೋಸ್ಟ್ ಆಫ್ ದ ಟೈಮ್ ತಾಳ್ಮೆ ಕಳ್ಕೊಳ್ತೀವಿ, ಮಾರಾಟ ಮಾಡ್ತೀವಿ. ನಂತರ ಮಾರಾಟ ಮಾಡಿದ್ಮೇಲೆ ಅದೇ ಸ್ಟಾಕ್ ಅಲ್ಲಿ ರ್ಯಾಲಿ ಶುರುವಾಗುತ್ತೆ ನಾವು ಸೆಲ್ ಮಾಡಿದ್ಮೇಲೆ. ಈ ತರದ ಎಕ್ಸ್ಪೀರಿಯನ್ಸ್ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ.
ಅದಕ್ಕಾಗಿನೇ ನಾವು ಎಂಟ್ರಿ ಆಗುವಾಗಲೇ ಇವೆಲ್ಲವನ್ನ ತಿಳ್ಕೊಂಡೇ ಎಂಟ್ರಿ ಆಗ್ಬೇಕು. ಸುಮ್ನೆ ರ್ಯಾಂಡಮ್ ಆಗಿ ಬೈ ಮಾಡಿದ್ವಿ ಅಂದ್ರೆ ಖಂಡಿತ 50% ಅಲ್ಲಿ 5% ಬಿದ್ರು ನಾವು ಹೋಲ್ಡ್ ಮಾಡೋದಿಲ್ಲ. ಸೊ ಫಸ್ಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳೋದಾದ್ರೆ ಸ್ಟಡಿ ಮಾಡಿ, ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಳ್ಳೋದಾದ್ರೆ ಖಂಡಿತ ದೂರ ಇರಿ. ಯಾಕೆಂತಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಗ್ಲೋಬಲ್ ಅನ್ಸರ್ಟೈನಿಟಿ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಇದೆ ಈಗ. ಇಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ತುಂಬಾನೇ ವೋಲಟೈಲ್ ಇರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಮೂವ್ ಮಾಡಬೇಕಾಗುತ್ತೆ. ಇವೆಲ್ಲ ವಿಚಾರಗಳನ್ನ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.